ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ಯಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ರಾಮಾನುಜಾದಯಾಪಾತ್ರಂ ಜ್ಞಾನವೈರಾಗ್ಯಭೂಷಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ. ಈಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಪುತ್ರದ ಏಕಾದಶಿ ಅಂತ ಕರೀತಾರೆ. ಹೆಸರು ಹೇಳೋ ಹಾಗೆ ಈ ಏಕಾದಶಿಯ ವ್ರತವನ್ನು ಆಚರಿಸತಕ್ಕಂಥವರು ಯಾರಿಗೆ ತುಂಬ ವರ್ಷಗಳು ಮದುವೆ ಆಗಿ ಮಕ್ಕಳಾಗಿರೋದು ಅಂಥವರು ಇಂಥ ಪುತ್ರದ ಏಕಾದಶಿಯನ್ನು ವ್ರತವನ್ನು ಆಚರಣೆ ಮಾಡಿದ್ದೇ ಆದರೆ ಆ ಭಗವಂತನ ಅನುಗ್ರಹದಿಂದ ಅವರಿಗೆ ಸತ್ಪುತ್ರ ಸಂತಾನವನ್ನು ಕರುಣಿಸ್ತಾನೆ ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಹೀಗಿರ್ಬೇಕಾದ್ರೆ ಇದಕ್ಕೆ ಒಂದು ಕಥೆ ಇದೆ. ಕಥೆ ಏನಪ್ಪ ಅಂತ ಹೇಳಿದ್ರೆ, ಮಹಿಷಿ ನಗರ ಅಂತ ಹೇಳಿ ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಮಹಿಜಿತ್ ಅಂತ ಹೇಳಿ ಒಬ್ಬ ರಾಜ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಅವನ ರಾಜ್ಯ ಸುಭಿಕ್ಷವಾಗಿರುತ್ತೆ. ಯಾವುದೇ ಇದಕ್ಕೂ ಕುಂದಕೊರತೆ ಇಲ್ಲದೆ ಒಂದು ಸುಭಿಕ್ಷವಾಗಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಒಂದು ಕೊರತೆ ಇರುತ್ತೆ. ಏನಂದರೆ ಆ ರಾಜ್ಯಕ್ಕೆ ಮಕ್ಕಳಿಲ್ಲದ ಕಾರಣ ಆತನು ತುಂಬ ಚಿಂತೆಗೀಡಾಗಿ ಆಗ ಒಂದು ಸಭಾಸನರಿಗೆ ತನ್ನ ಚಿಂತೆಯನ್ನು ಹಂಚಿಕೊಳ್ತಾನೆ. ಈ ರೀತಿಯಾಗಿ ನನಗೆ ಪುತ್ರ ಸಂತಾನ ಇಲ್ಲ, ಏನು ಮಾಡಿದ್ರೆ ನನಗೆ ಪುತ್ರ ಸಂತಾನ ಆಗುತ್ತೆ ಅಂತ ಹೇಳಿ ಆ ಚಿಂತೆಯನ್ನು ಸಭಾಸನರಿಗೆ ಹಂಚಿಕೊಳ್ತಾನೆ. ಹೀಗಿರಬೇಕಾದ್ರೆ ವೇದ ವಿದ್ವಾಂಸಗಳೆಲ್ಲ ಕೂಡಿರ್ತಾರೆ ಆ ಸಭೆಯಲ್ಲಿ ಕೂಡಿರ್ತಕ್ಕಂಥ ವೇದ ವಿದ್ವಾಂಸರೆಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ರತಗಳು ಮತ್ತೊಂದು ಎಲ್ಲವನ್ನು ಸೂಚಿಸ್ತಾರೆ. ಆದರೆ ಆ ರಾಜನಿಗೆ ಯಾವುದು ಅಂತಾದ ಶ್ರೇಷ್ಠವಾಗಿರ್ತಕ್ಕಂಥ ವ್ರತ ಯಾವುದೂ ಇಲ್ಲ ಅಂತ ಹೇಳಿ ವ್ರತ ಯಾವುದೂ ಇಲ್ಲ ಅಂತ ಹೇಳಿ ತಿಳಿಸ್ತಾನೆ. ಹೀಗಿರ್ಬೇಕಾದ್ರೆ ಕಾಡು ಮೇಲೆಯಲ್ಲಿ ಅಡಿತಾ ಎಲ್ಲರನ್ನು ಕರೆಸಿರ್ತಾನೆ ರಾಜ. ಎಲ್ಲ ಋಷಿಗುರಿಗಳನ್ನ ಮತ್ತು ಎಲ್ಲ ಒಂದು ಸಭಾ ಜನರನ್ನ ಕಾಡು ಮೇಲೆ ಯಾರು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಿಗಳಿದ್ದರೆ ಅವರ ಒಂದು ಸಲಹೆಯನ್ನು ಕೇಳ್ತಾನೆ. ನೋಡ್ತಿರ್ಬೇಕಾದ್ರೆ ಅಲ್ಲಿ ಲೋಮಶ ಅಂತ ಹೇಳಿ ಒಬ್ಬ ಋಷಿ ತಪಸ್ವಿ ಅಲ್ಲಿ ಸಿಗ್ತಾರೆ. ಲೋಮಶ ಆಗಿರ್ತಕ್ಕಂಥವ್ರು ಅವರಿಗೆ ಒಂದು ಹೆಸರೇ ಹೇಳಬೇಕಂತೆ ಅವರ ಮೈಯೆಲ್ಲ ಫುಲ್ಲು ರೋಮಗಳಲ್ಲಿ ತುಂಬಿರ್ತಕ್ಕಂಥದ್ದು. ತುಂಬ ಅವರಿಗೆ ಈ ರೋಮ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಒಂದು ಕಲ್ಪ ಅಂತ ಹೇಳಿದ್ರೆ 172.8 ಲಕ್ಷ ವರ್ಷಗಳು ಅವರು ಆ ರೋಮ ಬೆಳೆಯುತ್ತೆ. ಅಂಥವರು ಜೀವಿತಾವಧಿ ತುಂಬ ದೀರ್ಘ ಆಯುಷ್ಯ ಆಗಿರ್ತಕ್ಕಂಥವ್ರು ಅವರು ಒಳ್ಳೆಯ ವೇದ ಜ್ಞಾನಿಗಳಾಗಿರ್ತಾರೆ. ಅವರು ಜ್ಞಾನಿಗಳಾಗಿದ್ದರಿಂದ ಅವರ ಒಂದು ಸಲಹೆಯನ್ನು ಕೇಳ್ತಾರೆ. ಎಲ್ಲ ಒಂದು ಮಹಿಷಿಯ ಸಾಮ್ರಾಜ್ಯದ ಜನರೆಲ್ಲರ ಹೋಗಿ ಈ ಥರ ನಮ್ಮ ರಾಜನಿಗೆ ಈ ಥರ ಪುತ್ರ ಸಂತಾನ ಇಲ್ಲ, ಹಾಗಾಗಿ ನೀವೇನಾದರೂ ದಯವಿಟ್ಟು ನಮ್ಮ ರಾಜನಿಗೆ ಈ ರೀತಿಯಾಗಿ ಇರೋದ್ರಿಂದ ನಮಗೆ ಏನೋ ಒಂದು ಮಾರ್ಗೋಪಾಯನ ಹೇಳಬೇಕು ಅಂತ ಕೇಳಿಕೊಂಡಾಗ ಅವರ ಒಂದು ದಿವ್ಯ ದೃಷ್ಟಿಯಿಂದ ಅವರ ಆ ರಾಜನ ಪೂರ್ವಜನ್ಮ ವೃತ್ತಾಂತವನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಆ ರಾಜ ಪೂರ್ವಜನ್ಮದಲ್ಲಿ ವೈಶ್ಯನಾಗಿರ್ಬೇಕಾದ್ರೆ ಆತ ಎಲ್ಲ ಜನರನ್ನು ಪೀಡಿಸ್ತಾ ಇದ್ದು ಆಗ ಯಾವುದೋ ಒಂದು ಕೆರೆಯಲ್ಲಿ ನೀರು ತುಂಬ ಬಾಯಾರಿಕೆ ಆದಾಗ ಆ ಕೆರೆ ಹತ್ರ ಹೋಗಿ ನೀರು ಕುಡಿಯೋಕ್ಕೆ ಹೋಗಬೇಕಾದ್ರೆ ಅಲ್ಲಿ 2 ಹಸುಗಳು ನೀರು ಕುಡಿತಾ ಇರುತ್ತೆ. ಆ ನೀರು ಕುಡಿತಾ ಇರಬೇಕಾದ್ರೆ ಅರ್ಧದಲ್ಲೇ ಅದನ್ನ ಓಡಿಸಿ ತಾನು ಕುಡಿಬೇಕು, ಎಂಜಿಲ್ ಆಗಿಬಿಡುತ್ತೆ ಅಂತ ಹೇಳಿ ಓಡಿಸ್ಬಿಟ್ಟು ಅವನು ಕುಡಿಯೋಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಓಡಿಸಿದ್ದ ಹಸುಗಳನ್ನ ಓಡಿಸಿದ್ರಿಂದ
ಅವರಿಗೆ ಆ ಶಾಪವನ್ನು ಉಂಟು ಮಾಡುತ್ತೆ, ಶಾಪ ಆಗಿರುತ್ತೆ, ಶಾಪ ಬಂದಿರುತ್ತೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಈ ರೀತಿಯಾಗಿ ಅವರಿಗೆ ಪುತ್ರ ಸಂತಾನವಿಲ್ಲದೆ ಕೊರಗ್ತಾ ಇರ್ತಾನೆ. ಆದರೆ ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾನೆ. ಹಾಗಾಗಿದ್ದರಿಂದ ಅವನು ರಾಜ ಪದವಿಯನ್ನು ಹೊಂದಿರ್ತಾನೆ. ಬೇಕಾದ್ರೆ ಆವಾಗ ಲೋಮಶ ಮಹಾಮುನಿಗಳು ಹೇಳ್ತಾರೆ, ನೋಡಪ್ಪ, ನೀನು ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ಎಂದು ಪುತ್ರದ ಏಕಾದಶಿ ಅಂತ ಕರೀತಾರೆ. ನೀನು ಆ ವ್ರತವನ್ನು ವಿಧಿವಿಧಾನದಂತೆ ಮಾಡಬೇಕು, ಮಾಡಿದ್ರೆ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ವಿಧಿವಿಧಾನಗಳಂತೆ ಏಕಾದಶಿ ವ್ರತವನ್ನು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಅದು ಒಂದು ಆಶ್ಚರ್ಯ ನೋಡಿ, ಅವರಲ್ಲದೆ ಕೂಡ ಅಲ್ಲಿ ಇರ್ತಕ್ಕಂಥ ರಾಜ್ಯದ ಜನರು ಕೂಡ ಆ ಏಕಾದಶಿ ವ್ರತವನ್ನು ಮಾಡಿ ಆ ಬಂದಿರತಕ್ಕಂಥ ಪುಣ್ಯವನ್ನ ಆ ರಾಜನಿಗೆ ಧಾರೆ ಎರೆದುಕೊಡ್ತಾರೆ. ಧಾರೆ ಎರೆದುಕೊಟ್ಟು ಇನ್ನು ಸ್ವಲ್ಪ ತಿಂಗಳ ನಂತರ ಅವರಿಗೆ ಒಂದು ಗಂಡು ಮಗು ಜನನವಾಗುತ್ತೆ. ಈಗ ಈ ಶ್ರಾವಣ ಏಕಾದಶಿಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವು ದೇವಾಲಯಗಳಲ್ಲಿ ಪವಿತ್ರೋತ್ಸವ ಅಂತ ಆಚರಣೆ ಮಾಡ್ತೀವಿ. ಪವಿತ್ರೋತ್ಸವ ಅಂದರೆ ಇವಾಗ ಚಾತುರ್ಮಾಸ ಬೇರೆ ಬಂದಿದೆ, ಹೋದ ತಿಂಗಳಿಂದ ಚಾತುರ್ಮಾಸ ಶುರುವಾಗಿದೆ. ಈ ಶ್ರಾವಣದಲ್ಲಿ ಪವಿತ್ರೋತ್ಸವ ಅಂತ ಆಚರಣೆ ಮಾಡ್ತೀವಿ. ಆ ಒಂದು 3 ದಿವಸಗಳ ಕಾರ್ಯಕ್ರಮ ಇರುತ್ತೆ. 3 ದಿವಸ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಏನಪ್ಪ ಅಂದರೆ, ನಾವು ದೇವಸ್ಥಾನದಲ್ಲಿ ಪೂಜೆಯಾಗಿರ್ತಕ್ಕಂಥ ಯಾವುದೇ ಲೋಪದೋಷಗಳಿದ್ದರೆ ಆ ಒಂದು ಪವಿತ್ರೋತ್ಸವದಲ್ಲಿ ಅದನ್ನ ಸರಿದೂಗಿಸಲಿಕ್ಕೆ ಪವಿತ್ರೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ರೇಷ್ಮೆಯ ನೂಲಿನಿಂದ ಹಾಗೂ ಅಥವಾ ದರ್ಬೆಯಿಂದ ಅವನ್ನು ಹುರಿ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಪವಿತ್ರೋತ್ಸವವನ್ನು ಆಚರಣೆ ಮಾಡ್ತೀವಿ. ಹೀಗೆ ಪವಿತ್ರೋತ್ಸವ ಆಚರಣೆ ಮಾಡೋದ್ರಿಂದ ದೇವಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಲೋಪದೋಷ ನಿವಾರಣೆಗೆ ಈ ಪವಿತ್ರೋತ್ಸವ ಆಚರಣೆ ಮತ್ತು ಎಲ್ಲ ದೇವಗಳಲ್ಲೂ ಈ ಪವಿತ್ರೋತ್ಸವ ಆಚರಣೆ ಮಾಡಬೇಕು. ಮಾಡಿದರೆ ದೇವಾಲಯಕ್ಕೆ ಒಂದು ವೃದ್ಧಿಯಾಗುತ್ತೆ ಅಂತ ಹೇಳಿ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.